ನಮಸ್ಕಾರ ವೀಕ್ಷಕರೇ. ಅಧಿಕಾರ ಅಂದರೆ ದಬ್ಬಾಳಿಕೆ ಅಲ್ಲ, ಸೇವೆ. ಇದನ್ನ ಅಕ್ಷರಶಃ ನಿಜ ಮಾಡಿರೋದು ಸಚಿವರಾಗಿರೋಂಥ ಕೃಷ್ಣ ಬೈರೇಗೌಡರು. ಹಾಸನಾಂಬೆಯ ಇತಿಹಾಸದಲ್ಲೇ ಉಸ್ತುವಾರಿ ಸಚಿವರೊಬ್ಬರು ಅಥವಾ ಯಾರೋ ಒಬ್ಬ ಜನಪ್ರತಿನಿಧಿಯೊಬ್ಬರು ಇಷ್ಟೊಂದು ಅಚ್ಚುಕಟ್ಟಾಗಿ ದರ್ಶನದ ವ್ಯವಸ್ಥೆಯನ್ನು ಮೇಲುಸ್ತುವಾರಿಯನ್ನು ವಹಿಸ್ಕೊಂಡಿದ್ದನ್ನು ನಾನಂತೂ ಕಳೆದ 18 ವರ್ಷದಿಂದ ಮಾಧ್ಯಮದಲ್ಲಿದ್ದೀನಿ, ನೋಡಿರಲಿಲ್ಲ. ಬೆಳಗಿನ ಜಾವ 5 ಗಂಟೆ ಅಂದರೂ ಸರಿ, ಮಧ್ಯರಾತ್ರಿ 2 ಗಂಟೆ ಅಂದರೂ ಸರಿ, ರಾತ್ರಿ 12 ಗಂಟೆ ಅಂದರೂ ಸರಿ, ಪ್ರತಿದಿನ ಅದೇ ಉತ್ಸಾಹ. ಕೈಯಲ್ಲಿ ಮೈಕ್ ಇಟ್ಕೊಂಡು ಜನರಿಗೆ ತಿಳಿ ಹೇಳ್ಕೊಂಡು, ಎಸ್ಪೆಷಲಿ ನ್ಯೂಸ್ ಚಾನಲ್ಗಳು ಬಂದ ಮೇಲೆ ಹಾಸನಾಂಬೆ ಪ್ರಖ್ಯಾತಿ ಯಾವ ಮಟ್ಟಕ್ಕೆ ಅಂದರೆ ದಿನಕ್ಕೆ 50 ಜನ ಸೆಲೆಬ್ರಿಟೀಸೇ ಹೋಯ್ತಾರೆ, VVIPಗಳೇ ಹೋಯ್ತಾರೆ. ಎಲ್ಲರನ್ನೂ ನಿಭಾಯಿಸ್ಕೊಂಡು ಲಕ್ಷಾಂತರ ಭಕ್ತರು ಒಂದೇ ಒಂದು ಸಮಸ್ಯೆ ಇಲ್ಲದಂಗೆ ಈ ಬಾರಿ ಹಾಸನಾಂಬೆ ಉತ್ಸವ ನಡೀತು. ಅದಕ್ಕೆ ಮುಖ್ಯ ಕಾರಣೀಕರ್ತರು ಕೃಷ್ಣ ಬೈರೇಗೌಡರು. ಅವರೇನು ಹಾಸನದ ಉಸ್ತುವಾರಿಯನ್ನು ವಹಿಸ್ಕೊಂಡು ತುಂಬ ದಿನ ಆಗಿರಲಿಲ್ಲ. ಇತ್ತೀಚೆಗಷ್ಟೇ ರಾಜಣ್ಣ ಅವರು ಸಚಿವ ಸ್ಥಾನ ಕಳ್ಕೊಂಡ ಮೇಲೆ ಕೃಷ್ಣ ಬೈರೇಗೌಡರು ಉಸ್ತುವಾರಿಯನ್ನು ವಹಿಸ್ಕೊಂಡ್ರು. ಅದಕ್ಕೆ ಸರಿಯಾಗಿ ಹಾಸನಾಂಬೆ ಜಾತ್ರೋತ್ಸವ ಬಂತು, ಅಚ್ಚುಕಟ್ಟಾಗಿ ನಡೆಸ್ಕೊಂಡ್ರು. ಇಡೀ ರಾಜ್ಯವೇ ಹಾಸನಾಂಬೆಯ ಉತ್ಸವವನ್ನು ನೋಡ್ತು, ಕೃಷ್ಣ ಬೈರೇಗೌಡರ ಕಾರ್ಯವೈಖರಿಯನ್ನು ನೋಡ್ತು. ಇಂಥವ್ರಿ ಸಚಿವರಾಗಬೇಕಾಗಿರೋದು. ಇದು ಖಂಡಿತವಾಗಲೂ ಕೃಷ್ಣ ಬೈರೇಗೌಡರನ್ನು ಹೊಗಳಿ ಅಟ್ಟಕ್ಕಿರಿಸೋ ಕೆಲಸ ಅಲ್ಲ. ಮನುಷ್ಯನಿಗೆ ವಿದ್ಯೆ, ವಿವೇಕ, ವಿನಯ ಎಲ್ಲವೂ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಲೇಬೇಕು ಅನ್ನೋ ಗುಣ. ಬ್ಯಾಟ್ರಾಯನ್ಪುರ ಬಿಟ್ಬಿಟ್ಟು ಹೋಗ್ಬಿಟ್ಟು ಹಾಸನ ಸಿಟಿಲಿ ನಿಂತ್ಕೊಂಡ್ರು ಆ ಮನುಷ್ಯನ ಈ ಸಲ ಗೆಲ್ಲಿಸ್ತಾರೆ. ಯಾಕೆಂದರೆ ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದವರು ಅಲ್ಲಿ ಸ್ಥಳೀಯ ಮತದಾರರು ಮೇಜರ್ ಆಗಿ. ಪ್ರತಿಯೊಬ್ಬ ಹಾಸನದ ಮತದಾರರು ಕೂಡ ಕೃಷ್ಣ ಬೈರೇಗೌಡರ ಕೆಲಸ ನೋಡೋರೆ. ಮೊದಲೇ ಸೋಷಿಯಲ್ ಮೀಡಿಯಾ ಆ ಮನುಷ್ಯ ಎಲ್ಲೂ ಬಿಲ್ಡಪ್ ಕೆಲಸ ಮಾಡಲಿಲ್ಲ. ತಾನು ಮಾಡ್ತಿದ್ದ ಕೆಲಸ ಅವ್ರಿಗೆ ಅತಿ ದೊಡ್ಡ ಹೆಸರನ್ನು ತಂದುಕೊಡ್ತು. ಇದೆಲ್ಲದರ ನಡುವೆ ರಾಜಕೀಯದ ರೀತಿಯಲ್ಲೇ ನೋಡಿದಾಗ ಅನ್ಸೋದು ಕೃಷ್ಣ ಬೈರೇಗೌಡರೇ ಹಾಸನದ ಉಸ್ತುವಾರಿಯನ್ನು ಮುಂದುವರಿಸಿದ್ರೆ 2028ರ ಚುನಾವಣೆಗೆ ಹಾಸನದ ಕಾಂಗ್ರೆಸ್ನ ಭವಿಷ್ಯ ಬದಲಾಗುತ್ತೆ. ಹಾಸನದ ಹೊಸ ಶಾಸನವನ್ನು ಕೃಷ್ಣ ಬೈರೇಗೌಡರು ಬರೀತಾರೆ. 7 ವಿಧಾನಸಭಾ ಕ್ಷೇತ್ರಗಳು ಹಾಸನದಲ್ಲಿ. ಅದರಲ್ಲಿ ಇರೋದು ಏಕೈಕ ಕಾಂಗ್ರೆಸ್ನ ಶಾಸಕ ಅರಸೀಕೆರೆ KM ಶಿವಲಿಂಗೇಗೌಡರು. ಭಾರಿ ಖುಷಿ ಅನ್ಸುತ್ತೆ ರೀ. JDS ಅಲ್ಲಿ ಇದ್ದವರು ಕಾಂಗ್ರೆಸ್ಸಿಗೆ ಬಂದರು, ಬೆಂಕಿ ಗೆದ್ದರು, ಭಾರಿ ಓಡಾಡ್ತಾರೆ. ನಂಗೆ ಶಿವಲಿಂಗೇಗೌಡರು ಒಂದು ನೆನಪಾಗೋದು ಅವ್ರ ಮಾತು. ಅದ್ಭುತ ಮಾತುಗಾರ. ಅಧಿವೇಶನದಲ್ಲಿ ಅಂತಹ ವಾಗ್ಮಿಗಳು ಬೇಕು. ಆದರೆ ಇಡೀ ಹಾಸನದ 7 ವಿಧಾನಸಭಾ ಕ್ಷೇತ್ರದಲ್ಲಿ ಅರಸೀಕೆರೆಯನ್ನು ಹೊರತುಪಡಿಸಿದ್ರೆ BJP ಮತ್ತು JDSನ ಪ್ರಾಬಲ್ಯ. ಆದರೆ ಕೃಷ್ಣ ಬೈರೇಗೌಡರು ಮುಂದುವರೆದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಅರಸೀಕೆರೆ ವಿಷಯ ಮಾತಾಡ್ತಾ ಇದ್ವಿ, ಸದ್ಯದಲ್ಲೇ ಸಚಿವರಾದರೂ ಆಗ್ಬೋದು, ಗೊತ್ತಿಲ್ಲ. ಇನ್ನು ಹಾಸನದ ವಿಧಾನಸಭಾ ಕ್ಷೇತ್ರಗಳನ್ನ ನೋಡ್ತಾ ಹೋಗೋಣ. ಶ್ರವಣ ಬೆಳಗೊಳದ ವಿಚಾರಕ್ಕೆ ಬರೋದಾದರೆ ಬಾಲಕೃಷ್ಣ ಅವರು, CN ಬಾಲಣ್ಣ ಭಾರಿ ಫೇಮಸ್ಸು, ಹ್ಯಾಟ್ರಿಕ್ ಗೆದ್ದವ್ರೆ. 85,000ಕ್ಕೂ ಅಧಿಕ ಓಟ್ಗಳನ್ನ ತಗೊಂಡ್ರು. ಆದರೆ ಲಘುವಾಗಿ ಪರಿಗಣಿಸುವಂತಿಲ್ಲ. ಕೃಷ್ಣ ಬೈರೇಗೌಡರ ಈ ಪ್ರಾಬಲ್ಯ, ಕೃಷ್ಣ ಬೈರೇಗೌಡರ ಈ ಸಾರಥ್ಯವನ್ನು ನೋಡಿದ್ರೆ ಸ್ಥಳೀಯವಾಗಲೂ ಅಲ್ಲಿ ಶ್ರವಣ ಬೆಳಗೊಳದಲ್ಲಿ ಅಂದರೆ ಚನ್ನರಾಯಪಟ್ಟಣ ಶ್ರವಣ ಬೆಳಗೊಳ ಕಾನ್ಸ್ಟಿಟ್ಯೂನ್ಸಿಲಿ MA ಗೋಪಾಲಸ್ವಾಮಿ ಅವರೇನು ಕಡಿಮೆ ಅಲ್ಲ, 79,000ಕ್ಕೂ ಅಧಿಕ ಓಟನ್ನು ತಗೊಂಡಿದ್ರು ಕಳೆದ ಚುನಾವಣೆಯಲ್ಲಿ. ಹಂಗಾಗಿ ಬಾಲಣ್ಣ ಅವ್ರೇನು ಬಿಗ್ ಡಿಫ್ರೆನ್ಸಲ್ಲಿ ಗೆದ್ದವ್ರೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಉಳಿದಂತೆ ಆಮ್ ಆದ್ಮಿ, ಬಹುಜನ್ ಸಮಾಜ್ ಪಾರ್ಟಿ, ಉತ್ತಮ ಪ್ರಜಾಕೀಯ ಇವ್ರುಗಳು 1000 ಹತ್ರ ಓಟ್ ತಗೊಂಡವ್ರೆ. ಹಿಂಗಾಗಿ ಏನು ಬೇಕಾದರೂ ಆಗಬಹುದು ಕೃಷ್ಣ ಬೈರೇಗೌಡರು ಮನಸ್ಸು ಮಾಡಿದ್ರೆ. ಇನ್ನು ವಿಶ್ವ ಪ್ರಸಿದ್ಧ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ ಹುಲ್ಲಳ್ಳಿ ಸುರೇಶ್ ಅವರು BJPನ ಗೆಲುವನ್ನು ದಾಖಲಿಸಿ ಮೊದಲ ಬಾರಿಗೆ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟವ್ರೆ. ಹುಲ್ಲಳ್ಳಿ ಸುರೇಶ್ ಅವರು 63,000ಕ್ಕೂ ಅಧಿಕ ಓಟನ್ನು ತಗೊಂಡ್ರು. ಆದರೆ ಕಾಂಗ್ರೆಸ್ನ ಹಿರಿಯ ನಾಯಕ B ಶಿವರಾಮ್ ಅವರು ಕಾಂಗ್ರೆಸ್ಸಿಂದ ಸ್ಪರ್ಧಿಸಿ 56,000ಕ್ಕೂ ಅಧಿಕ ಓಟನ್ನು ತಗೊಂಡಿದ್ರು. ಇನ್ನು JDS ಅಭ್ಯರ್ಥಿ ಲಿಂಗೇಶ್, ಮಾಜಿ ಶಾಸಕರು, 39,000ದಷ್ಟು ಓಟ್ ತಗೊಂಡವ್ರೆ. ಹೀಗಾಗಿ BJP JDS ಒಂದಾಗೋಗುತ್ತಾ ಗೊತ್ತಿಲ್ಲ. ಅವ್ರಗಳ ಮಧ್ಯೆ ಗೊಂದಲ. ಆದರೆ ಕಾಂಗ್ರೆಸ್ ಆರಾಮ್ಸೆ ಕ್ಲಿಯರ್ ಮಾಡ್ಕೋಬೋದು. ಕೃಷ್ಣ ಬೈರೇಗೌಡರ ಸಾರಥ್ಯದಲ್ಲಿ ಯಾರೋ ಗ್ರಾನೈಟ್ ರಾಜಶೇಖರ ಅನ್ನೋರು ಓಡಾಡ್ತಾವ್ರೆ ಕಾಂಗ್ರೆಸ್ ಟಿಕೆಟ್ಗೆ, ಗೊತ್ತಿಲ್ಲ. ಬಟ್ ಬೇಲೂರಿನ ಫಲಿತಾಂಶವನ್ನು ಕೂಡ ಬದಲಿಸೋ ಶಕ್ತಿ ಕೃಷ್ಣ ಬೈರೇಗೌಡರಿಗಿದೆ. ಅವರೇ ಉಸ್ತುವಾರಿ ಮುಂದುವರೆದ್ರೆ. ಇನ್ನು ಸಕಲೇಶ್ಪುರ ವಿಚಾರಕ್ಕೆ ಬರೋದಾದ್ರೆ ತುಂಬ ಖುಷಿ ಅನ್ಸುತ್ತೆ ರೀ. BJPಯ ರಾಜ್ಯ SC ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಸಿಮೆಂಟ್ ಮಂಜು ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾವ್ರೆ. ಸಿಕ್ಕಿರೋ ಅವಕಾಶವನ್ನು ಹೆಂಗೆ ಸರಿಯಾಗಿ ಬಳಸ್ಕೋಬೇಕು ಅಂತ ನೋಡಿದ್ರೆ BJPಯ ಕೆಲವು ಶಾಸಕರುಗಳು ಸಿಮೆಂಟ್ ಮಂಜುನ ಫಾಲೋ ಮಾಡಬೇಕು. ತಗೊಂಡಿದ್ದ 58,000 ಓಟು ನುಗ್ತಾವ್ರೆ.
ಬಟ್ ಏನು ಬೇಕಾದ್ರೆ ಆಗ್ಬೋದು. ಯಾಕಂದರೆ ಮಾಜಿ ಶಾಸಕ ಸಕಲೇಶ್ಪುರದಲ್ಲಿ ಬ್ಯಾಕ್ ಟು ಬ್ಯಾಕ್ ಗೆಲ್ತಿದ್ದಂತೆ ಎಚ್ ಕೆ ಕುಮಾರಸ್ವಾಮಿ ಅವರು JDS ಇಂದ ಸ್ಪರ್ಧಿಸಿ 56 ಓಟ್ ತಗೊಂಡಿದ್ರು, 56,000. ಹಾಗೇನೆ ಮುರಳಿ ಮೋಹನ್ ಕಾಂಗ್ರೆಸ್ಸಿಂದ ಸ್ಪರ್ಧಿಸಿ 42,000 ಓಟ್ ಅಂತ ತಗೊಂಡಿದ್ರು. ಮುರಳಿ ಮೋಹನ್ 42, ಎಚ್ ಕೆ ಕುಮಾರಸ್ವಾಮಿ 56, ಸಿಮೆಂಟ್ ಮಂಜು 58,000 ಚಿಲ್ಲರೆ. ಹೀಗಾಗಿ BJP JDS ಒಂದಾದರೆ ಕಾಂಗ್ರೆಸ್ಸಿಗೆ ಕಷ್ಟ. ಒಂದು ವೇಳೆ ಗೊಂದಲ ಮಾಡ್ಕೊಳ್ಳೋದು, ಡಿಲಿಮಿಟೇಷನು ಮತ್ತೊಂದು ಮಗದೊಂದು ಬಂದರೆ ಮುರಳಿ ಮೋಹನ್ ಮ್ಯಾಜಿಕ್ ಮಾಡಿದ್ರು ಅಚ್ಚರಿ ಪಡಬೇಕಾಗಿಲ್ಲ. ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ, ಅದು ಕೃಷ್ಣ ಬೈರೇಗೌಡರ ಸಾರಥ್ಯದಲ್ಲಿ. ಇನ್ನು ಅರ್ಕಲ್ಗೂಡು ವಿಚಾರಕ್ಕೆ ಬರೋದಾದರೆ ವಾಲೆ ಮಂಜು, ಮಂಜು ಮಗ ಮಡಿಕೇರಿಲಿ ಮಂತರ್ಗೌಡ ಕಾಂಗ್ರೆಸ್ನಿಂದ ಶಾಸಕರಾದರೆ, ಅರ್ಕಲ್ಗೂಡಲ್ಲಿ ಮಂಜು ಅವರು JDS ಇಂದ ಶಾಸಕರು. ಮೊನ್ನೆ ಜೋರಾಗಿ ಕಾಣಿಸ್ಕೊತಾ ಇದ್ರು, ಕುಮಾರಸ್ವಾಮಿ ಅವರಿಗೆ ಸರಿಯಾಗಿ ವೆಲ್ಕಮ್ ಮಾಡಲಿಲ್ಲ ಹಾಸನ ಆಡಳಿತದಲ್ಲಿ ಅಂದ್ಬಿಟ್ಟು, ಸ್ವರೂಪ್ ಜೊತೆ ಪ್ರೊಟೆಸ್ಟಲ್ಲೆಲ್ಲ. ಹೀಗಾಗಿ ವಾಲೆ ಮಂಜು ಮತ್ತು AT ರಾಮಸ್ವಾಮಿ ಇವರಿಬ್ಬರದೇ ರಾಜಕೀಯ ಅರ್ಕಲ್ಗೂಡಲ್ಲಿ. ಒಂದ್ಸಲ ನೀನು ಗೆದ್ಕಬಾ, ಒಂದ್ಸಲ ನಾನು ಗೆದ್ಕೊಬರ್ತೀನಿ ಅಂತ. ಬಟ್ ಜನ ಸುಮ್ಮನೆ ಇಲ್ಲ. 2023ರಲ್ಲೇ ಕೃಷ್ಣೇಗೌಡರು ಮ್ಯಾಜಿಕ್ ಮಾಡ್ತಾಯಿದ್ರು. ಟಿಕೆಟನ್ನು ಕಾಂಗ್ರೆಸ್ ಕೊಟ್ಟಿದ್ರೆ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 55,000 ಓಟ್ ತಗೊಂಡಿದ್ರು ಕೃಷ್ಣೇಗೌಡರು. ಇದೇ ಕೃಷ್ಣೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಬಿಟ್ಟು ಸಚಿವ ಕೃಷ್ಣ ಬೈರೇಗೌಡರು ನಿಂತ್ಕೊಬಿಟ್ರೆ, ಹಾಸನದ ಉಸ್ತುವಾರಿ ವಹಿಸ್ಕೊಂಡು, ಹಾಸನಂಬದು ವಹಿಸ್ಕೊಂಡ್ರಲ್ಲ, ಹಂಗೆ ವಹಿಸ್ಕೊಂಡು ನಿಂತುಬಿಟ್ರೆ ಏನು ಬೇಕಾದ್ರೆ ಮಾಡಿಬಿಡ್ತಾರೆ ಚುನಾವಣೆಯಲ್ಲಿ. ಹೀಗಾಗಿ ಅರ್ಕಲ್ಗೂಡಲ್ಲಿ ಕೂಡ, ಯಾಕಂದರೆ ಶ್ರೀಧರ್ ಗೌಡರು ಅಂದ್ಬಿಟ್ಟು ನಿಂತಿದ್ರು, 32,000 ಚಿಲ್ಲರೆ ಓಟ್ ತಗೊಂಡ್ರು. ಬಟ್ ಮ್ಯಾಜಿಕ್ ಮಾಡೋಕ್ಕಾಗಲಿಲ್ಲ. ಅರ್ಕಲ್ಗೂಡಲ್ಲಿ BJPಯಿಂದ ಯೋಗ ರಮೇಶ್ 19,000 ಚಿಲ್ಲರೆ ಓಟ್ ತಗೊಂಡಿದ್ರು. ಅವರು ಜೊತೆಗೆ JDS ಅಭ್ಯರ್ಥಿ ಮಂಜು ಅವರು ಎಲ್ಲ ಜೊತೆಯಾಗಿ ಹೋಯ್ತಾರ ಗೊತ್ತಿಲ್ಲ. ಹೀಗಾಗಿ ಅರ್ಕಲ್ಗೂಡಲ್ಲಿ ಕೂಡ ಶ್ರೀಧರ್ ಗೌಡರು ಅಥವಾ ಅವ್ರ ಬೆಂಬಲಿಗರು ಎಲ್ಲರೂ ಕೃಷ್ಣೇಗೌಡರ ಪರವಾಗಿ ನಿಂತ್ಕೊಂಡ್ರು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು. ಇನ್ನು ಅಲ್ಲಿ ಉಳ್ಕೊಂಡಿದ್ದು ಒಳನರಸೀಪುರದಲ್ಲಿ ಇವಾಗಲೇ ಪ್ರೆಸೆಂಟು ಮತ್ತೆ ಎಲೆಕ್ಷನ್ ಆಯಿತು ಅಂದರೆ ರೇವಣ್ಣ ಸೋತು ಬಿಡ್ತಾರೆ. ಶ್ರೇಯಸ್ ಪಟೇಲ್ ನಿಂತ್ಕೋಬೇಕಲ್ಲ. ಲಾಸ್ಟ್ ಟೈಮ್ ಶ್ರೇಯಸ್ ಪಟೇಲ್ ಸ್ವಲ್ಪ ಸರಿಯಾಗಿ ನುಗ್ಗಿದ್ರೆ ರಿಸಲ್ಟ್ ಮಾಡ್ಕೋಬೋದಿತ್ತು. ಇವಾಗ ಚುನಾವಣೆ ನಡೆದ್ರು ಶ್ರೇಯಸ್ ಪಟೇಲ್ ಸಂಸದರ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಬಿಡೋದು ಸೆಕೆಂಡ್ರಿ. ವಿಧಾನಸಭಾ ಚುನಾವಣೆಗೆ ಒಳನರಸೀಪುರದ ನಿಂತ್ಕೊಂಡ್ರೆ ಗೆದ್ಕೊಂಬಂದ್ಬಿಡ್ತಾರೆ. ಆ ಮನುಷ್ಯಗೆ MP ಆಗಿ ಅಷ್ಟಾಗಿ ಸೌಂಡ್ ಮಾಡ್ತಾ ಇಲ್ಲ, MLA ಆಗಿ ಏನಾದ್ರು ಮಾಡ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಹಂಗನ್ಬಿಟ್ಟು ಜನರಿಗೆ ಶ್ರೇಯಸ್ ಪಟೇಲ್ ಮೇಲೆ ಪ್ರೀತಿ ಅಂತಲ್ಲ, ರೇವಣ್ಣ ಅವ್ರ ಮೇಲೆ ಬೇಸರ. ಹೀಗಾಗಿ ಒಳನರಸೀಪುರ ಫಲಿತಾಂಶವನ್ನು ಬದಲಾಯಿಸ್ಬೋದು. ಇನ್ನು ಹಾಸನ ಸಿಟಿ ವಿಚಾರಕ್ಕೆ ಬರೋದಾದರೆ ತುಂಬ ಬೇಸರ ಅನ್ನಿಸ್ತು. ಹಾಸನಾಂಬೆ ಸನ್ನಿಧಿಯಲ್ಲಿ ನಡೆದಂಥ ವ್ಯತ್ಯಾಸಗಳು, ಮಾಜಿ ಮತ್ತು ಹಾಲಿ ಶಾಸಕರ ನಡುವಿನ ಕಚ್ಚಾಟಗಳು. ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರಿಗೆ ಹಾಸನಕ್ಕೆ ದೇವಸ್ಥಾನಕ್ಕೆ ಬಂದಾಗ ಪ್ರೋಟೋಕಾಲ್ ಫಾಲೋ ಆಗಲಿಲ್ಲ, ಅವರಿಗೆ ಸರಿಯಾದ ರೀತಿಯಲ್ಲಿ ಸತ್ಕಾರ ನಡೆಯಲಿಲ್ಲ ಅನ್ನೋ ಸ್ವರೂಪ್ ಅವರ ಆರೋಪ ಇರ್ಬೋದೇನೋ. ಇದೇ ಯಡಿಯೂರಪ್ಪ ಅವ್ರು ಬಂದಾಗ ಹೆಚ್ಚು ಕಡಿಮೆ ಆಗಿದ್ರೆ ಪ್ರೀತಮು ಕೂಗಾಡೋರು ಯಾವ ಕಾರಣಕ್ಕೂ ಸುಮ್ಮನೆ ಇರ್ತಿರಲಿಲ್ಲ. ವಿಜಯೇಂದ್ರ ಬಂದಾಗ ಹೆಚ್ಚು ಕಡಿಮೆ ಆಗಿದ್ರು ಪ್ರೀತಮ್ ಕೂಗಾಡೋರು ಸುಮ್ಮನೆ ಇರ್ತಿರಲಿಲ್ಲ. ಲೆಕ್ಕದಲ್ಲಿ BJP JDS ಮೈತ್ರಿ ಅನ್ನೋದು ಅವ್ರ ಮನಸ್ಸಲ್ಲಿ ಇದ್ದಿದ್ರೆ ಇಬ್ಬರು ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಬೇಕಿತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಕೇಂದ್ರ ಸಚಿವರ್ರಿ ಕುಮಾರಸ್ವಾಮಿ ಅವರು ಸರಿಯಾಗಿ ಮಾಡಲಿಲ್ಲ ಅಂತ. ಆದರೆ ಪ್ರೀತಮು ಸ್ವರೂಪ್ ಮೇಲೆ ಆರೋಪ, ಸ್ವರೂಪ್ ಪ್ರೀತಮ್ ಮೇಲೆ ಆರೋಪ. ಇದ್ರ ಮಧ್ಯೆ 2023 ಚುನಾವಣೆ ನೋಡ್ರ ಬನವಾಸಿ ರಂಗಸ್ವಾಮಿ ಅವರು ಕಾಂಗ್ರೆಸ್ ಟಿಕೆಟ್ ಅದು ಹೆಂಗೆ ತಗೊಂಡ್ರು, ಅದು ಹೆಂಗೆ ಎಲೆಕ್ಷನ್ ನಿಂತ್ಕೊಂಡ್ರು, ಅದು ಏನಾಯಿತೋ ಗೊತ್ತೇ ಇಲ್ಲ. ಆದರೆ 2023ರಲ್ಲಿ ಸೂಕ್ತವಾದ ಅಭ್ಯರ್ಥಿ ಬಂದರೆ ಈಸಿ ಅಲ್ಲ, ಖಂಡಿತವಾಗಲೂ ಈಸಿ ಇಲ್ಲ ಹಾಸನ ಸಿಟಿ ಕಾಂಗ್ರೆಸ್ಸಿಗೆ. ಆದರೆ ಕಾಂಗ್ರೆಸ್ನವ್ರು ಗೆದ್ದೇ ಇಲ್ಲ ಅನ್ನಂಗೇನಿಲ್ಲ, ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಹಾಸನ ಸಿಟಿಲಿ. ಬನವಾಸಿ ರಂಗಸ್ವಾಮಿ ಜೊತೆಗೇನೆ JCB ಚಂದ್ರು, ಕಂಚಮಾರನಹಳ್ಳಿ ಕಾಂತರಾಜು ಅಂತ ಓಡಾಡ್ತಾವ್ರೆ. ಗೊತ್ತಿಲ್ಲ ಕೃಷ್ಣ ಬೈರೇಗೌಡರ ಮಾರ್ಗದರ್ಶನ, ಕೃಷ್ಣ ಬೈರೇಗೌಡರ ಸಲಹೆ, ಕೃಷ್ಣ ಬೈರೇಗೌಡರು ಇನ್ಪುಟ್ ಏನೇನು ಹೋಯ್ತದೆ ಇವೆಲ್ಲ ನೋಡ್ಕೊಂಡು ಡಿಸೈಡ್ ಆಗುತ್ತೆ, ಏನು ಬೇಕಾದ್ರೆ ಆಗ್ಬೋದು. ವೀಕ್ಷಕರೇ, ರಾಜಕೀಯ ಥರನೇ ನೋಡಬೇಕು. ಅದೇನೇ ಇರಲಿ, ಹಾಸನ ಉತ್ಸವವನ್ನು ನಡೆಸ್ಕೊಟ್ರಲ್ಲ ಕೃಷ್ಣ ಬೈರೇಗೌಡರು, ನಿಜಕ್ಕೂ ಪ್ರತಿಯೊಬ್ಬ ಸಚಿವರಿಗೆ ಪಕ್ಷಾತೀತವಾಗಿ ಪ್ರತಿಯೊಬ್ಬ ಜನಪ್ರತಿನಿಧಿಗೆ ಮಾದರಿ ಕೆಲಸ. ಕೃಷ್ಣ ಬೈರೇಗೌಡರ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.